ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನಿಂಗ್ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಹೈಬಿಸ್ಕಸ್ ಫ್ಲವರ್ಸ್ ಗಾರ್ಡನಿಂಗ್ ಅಂತ ಅಂದರೆ ಪ್ರತಿಯೊಬ್ಬರೂ ಸಹ ಇಷ್ಟಪಟ್ಟೇ ಪಡ್ತಾರೆ. ಹೈಬಿಸ್ಕಸ್ನ ಇಷ್ಟಪಡದೇ ಇರೋ ಜನಗಳೇ ಇಲ್ಲ. ಅದು ಇಷ್ಟು ಲಾರ್ಜ್ ಕ್ವಾಂಟಿಟಿನಲ್ಲಿ ಬಿಡುತ್ತೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಗಾರ್ಡನಿಂಗ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಬಟ್ ಎಲ್ರಿಗೂ ಅದು ಸಾಧ್ಯ ಆಗಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೆ ಏನೇನು ರೆಮಿಡೀಸ್ ಮಾಡಬೇಕು ಅನ್ನೋದೇ ತಿಳಿದಿರಲ್ಲ. ಸುಮ್ಮನೆ ಗಿಡ ತಂದುಬಿಟ್ಟು ನರ್ಸರಿಯಿಂದ ಹಾಕಿಬಿಡ್ತಾರೆ. ಬಟ್ ಅದು ಫ್ಲವರಿಂಗ್ಸ್ ಕೊಡದೇ ಇದ್ದವಾಗ ಅವ್ರಿಗೆ ಬೇಜಾರಾಗುತ್ತೆ. ಮತ್ತು ಹೈಬಿಸ್ಕಸ್ ಪ್ಲ್ಯಾಂಟ್ಗಳದ್ದು ಪ್ರಾಬ್ಲಮ್ ಏನು ಅಂತ ಅಂದರೆ ಅದಕ್ಕೆ ಯಾವಾಗಲೂ ರೋಗ ಅಟ್ಯಾಕ್ ಆಗ್ತಾನೆ ಇರುತ್ತೆ. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ನನ್ನ ಒಂದು ಒಪಿನಿಯನ್ ಕೇಳೋದಾದರೆ ಪ್ರತಿಯೊಂದು ಗಿಡಕ್ಕೂ ಅಷ್ಟೇ ಎಫರ್ಟ್ಸನ್ನ ನಾವು ಹಾಕಲೇಬೇಕಾಗತ್ತೆ. ಯಾವುದೇ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಆಗಲಿ ಅದಕ್ಕೆ ಒಂದೇ ರೀತಿ ಕೇರ್ ಅಗತ್ಯ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಮಾಡೋದು ಹಾಗೇ. ಇದಕ್ಕೇನಿಲ್ಲ, ನಾವು ಹೈಬಿಸ್ಕಸ್ ಪ್ಲ್ಯಾಂಟ್ಸ್ನ ತುಂಬ ಚೆನ್ನಾಗಿ ಹೂ ಬಿಡೋ ಥರ ಮಾಡಬೇಕು ಅಂತ ಅಂದರೆ ಇದು ನೋಡಿ, ಇದೊಂದು ಸ್ಕ್ವಿರಿಲ್ ತಿಂದುಬಿಟ್ಟಿದೆ. ಸ್ಕ್ವಿರಿಲ್ ಕಾಟ ಸ್ಟಾರ್ಟ್ ಆಗಿಬಿಟ್ರಂತೂ ಭಯ ಆಗ್ತಾ ಇರುತ್ತೆ. ಯಾವಾಗ ಬಂದು ಅಟ್ಯಾಕ್ ಮಾಡಿಬಿಡುತ್ತೋ, ಗಿಡನೆಲ್ಲ ತಿಂದು ಹಾಕಿ ಹೋಗ್ಬಿಡುತ್ತೋ ಅಂತ ಭಯ ಆಗ್ತಾ ಇರುತ್ತೆ ನನಗೆ. ಇವಾಗ ಸ್ಟಾರ್ಟ್ ಆಗಿದೆ. ಅದಕ್ಕೇನಾದರೂ ಒಂದು ರೆಮಿಡಿ ಮಾಡಬೇಕು. ಮಾಡ್ತೀನಿ. ಹಿಂದೆನೂ ಅಷ್ಟೇ ಈ ಥರ ಸ್ಕ್ವಿರಿಲ್ ಪ್ರಾಬ್ಲಮ್ ತುಂಬ ಇತ್ತು. ಒಂದು ಮಗುನೂ ಬಿಡ್ತಾ ಇರಲಿಲ್ಲ, ಹಾಕಿ ತಿನ್ಕೊಂಡು ಹೋಗ್ತಾಯಿತ್ತು. ಆವಾಗ ನಾನು ಖಾರದ ಪುಡಿ ಹಾಕ್ತಾಯಿದ್ದೆ. ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ಬಟ್ ನೋಡಬೇಕು ಇವಾಗ ಏನು ಮಾಡಬೇಕು ಅಂತ ಟ್ರೈ ಮಾಡಿ ನೋಡ್ತೀನಿ. ಸೊ ಇಷ್ಟೊಂದು ಲಾರ್ಜ್ ಕ್ವಾಂಟಿಟಿ ಫ್ಲವರಿಂಗ್ಸ್ ತೊಗೊಳ್ಬೇಕು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ಅದಕ್ಕೆ ನೀವು ಮೇಯ್ನಾಗಿ ಮಾಡಬೇಕಾಗಿರೋ ಸಾಕಷ್ಟು ರೆಮಿಡೀಸ್ಗಳಿರುತ್ತೆ. ನಮಗೆ ಬೇಕಾದ ರೀತಿ ನಮಗೆ ಗೊತ್ತಿರೋ ಅಂಥ ರೆಮಿಡಿಗಳನ್ನ ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ನಾವು ನೋಡ್ತಾ ಇರಬೇಕಾಗುತ್ತೆ. ಕೆಲವೊಂದು ಸರಿ ಅದರ ಎಫೆಕ್ಟ್ ಗಿಡದ ಮೇಲೂ ಆಗುತ್ತೆ. ಬಟ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲೆ ಎಲ್ಲ ಹಳದಿಗಾಗಿ ಉದುರೋಗಿ ಮತ್ತೆ ಅಷ್ಟೇ ಫ್ರೆಶ್ ಆಗಿ ಚಿಗುರು ಸಹ ಬರುತ್ತೆ. ಬಟ್ 15 days ಒನ್ಸ್ ನಾವು ಮೆನ್ಯೂರಿಂಗ್ ಮಾಡ್ತಾನೆ ಇರಬೇಕು. ಯಾವುದಾದ್ರೂ ಒಂದು ಫರ್ಟಿಲೈಸರ್ನ ಗಿಡಗಳಿಗೆ ಕೊಡ್ತಾನೆ ಇರಬೇಕು. ಯಾಕೆ ಅಂದರೆ ಹೈಬಿಸ್ಕಸ್ ಪ್ಲ್ಯಾಂಟ್ಸ್ ಒಂಥರ ಹೆವಿ ಫೀಡರ್ಸ್. ನಾವೆಷ್ಟು ಅದಕ್ಕೆ ಫೀಡ್ ಮಾಡ್ತೀವೋ ಅಷ್ಟು ಜಾಸ್ತಿ ಫ್ಲವರಿಂಗ್ಸ್ನ ಕೊಡ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ಗಿಡಗಳು ಹೂ ಬಿಡುತ್ತೆ, ನಿಂತು ಹೋಗುತ್ತೆ, ಹೂ ಬಿಡುತ್ತೆ, ನಿಂತು ಹೋಗುತ್ತೆ. ಮತ್ತು ನಾನು ಗೊಬ್ಬರಗಳನ್ನ ಒಂದಲ್ಲ ಒಂದು ಕೊಡ್ತಾನೆ ಇರ್ತೀನಿ. ಮತ್ತು ಅಷ್ಟೇ ಕ್ವಾಂಟಿಟಿಯಲ್ಲಿ ಹೂಗಳು ಬರ್ತಾನೆ ಇರುತ್ತೆ. ಸೊ ಇದಕ್ಕೆ ನೀವು ಅಷ್ಟೇ ಲೈಟ್ ಪ್ರೂನಿಂಗ್ ಮಾಡ್ಕೋಬೇಕು. ಯಾವಾಗ ಫ್ಲವರಿಂಗ್ಸ್ ಪೂರ್ತಿ ಸ್ಟಾಪ್ ಆಗಿಬಿಡುತ್ತೆ, ಇಲ್ಲ ಟಿಪ್ಸ್ ಗಿಡದ ಟಿಪ್ಸ್ ಎಲ್ಲೋ ಆಗ್ತಾ ಇರುತ್ತೆ, ಆವಾಗ ನೀವು ಲೈಟಾಗಿ 1 ಇಂಚ್ ಬಿಟ್ಟು ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡಿದವಾಗ ಏನಾಗುತ್ತೆ, ಪಕ್ಕದಲ್ಲಿ ಹೊಸ ಬ್ರ್ಯಾಂಚಸ್ಗಳು ಬರುತ್ತೆ. ಮತ್ತು ಹೊಸದಾಗಿ ಹೂ ಬಿಡೋದಕ್ಕೆ ಶುರುವಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ಗಾರ್ಡನಲ್ಲಿ ಹೋಲ್ ಇಯರ್ ಹೂ ಬಿಡ್ತಾನೆ ಇರುತ್ತೆ. ಅದಕ್ಕೆ ಇದೇ ಒಂದು ಕಾರಣ. ನನಗೂ ಮೊದಲೆಲ್ಲ ಈ ರೀತಿ ಅಂತ ಗೊತ್ತಿರಲಿಲ್ಲ. ನನ್ನ ಗಾರ್ಡನಲ್ಲೂ ಕೆಲವು ಹೂ ಬಿಡ್ತಾಯಿತ್ತು. ಬಟ್ ನಾನು ಇಲ್ಲಿ ಹೊಸ ಮನೆಗೆ ಬಂದಮೇಲೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ಜಾಸ್ತಿ ಹೂ ಬರೆಸ್ಬೇಕು ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತೀನಿ. ಸೊ ಅಷ್ಟೇ ಸಕ್ಸಸ್ಸು ನನಗೆ ಸಿಕ್ಕಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಾಚ್ ಮಾಡಿ, ಎಲ್ಲರೂ ಲೈಕ್ ಕೊಡಿ, ಒಂದು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.